ಪ್ರೀತಿಯ ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 2026 ಹತ್ತಿರ ಬರ್ತಾ ಇದೆ. ಸ್ಕೋರ್ ಮಾಡಬೇಕು ಅಂತ ಇರ್ತಕ್ಕಂಥ ಮಕ್ಕಳಿಗೆ ಬನ್ನಿ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ನಾನು ಈ ದಿನ 5 ಅಂಕದ ಪ್ರಶ್ನೆಗಳನ್ನು ನಿಮಗಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ, ಅದನ್ನು ವಿವರಿಸಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಒಂದೊಂದಾಗಿ SSLC ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅದರ ಜೊತೆಗೆ ಈಗಾಗಲೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು 3 ಆಗಿದ್ದಾವೆ. ಸೊ ಆ 3ರಲ್ಲಿ ಬಂದಿರತಕ್ಕಂಥ 5 ಅಂಕದ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಪರೀಕ್ಷೆ ಬರೀಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಗಣಿತ ವಿಷಯದಲ್ಲಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನೀವು ಎಷ್ಟು ಚೆನ್ನಾಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ ಓದ್ತಾ ಹೋಗ್ತಿರೋ ಅಷ್ಟು ಚೆನ್ನಾಗಿ ಪ್ರಶ್ನೆಯನ್ನು ನೀವು ಸುಲಭವಾಗಿ ಸಾಲ್ವ್ ಮಾಡಬಹುದು. ಸೊ ಹೇಳಿಕೆ ರೂಪದ ಯಾವುದೇ ಲೆಕ್ಕಗಳನ್ನು ಬಂದ್ರೂ ಒಂದು ಬಾರಿ ಅಲ್ಲ, 2-3 ಬಾರಿ ನೀವು ಆ ಒಂದು ಸ್ಟೇಟ್ಮೆಂಟನ್ನು ಓದೋದ್ರ ಮುಖಾಂತರ ಅರ್ಧ ಲೆಕ್ಕವನ್ನು ಸಾಲ್ವ್ ಮಾಡಿದಾಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಅನ್ವಯಿಕ ಪ್ರಶ್ನೆಗಳು ಯಾವುದೇ ಇದ್ರೂ ಒಂದು ಬಾರಿ ಓದಿ ನೀವು ಡಿಸೈಡ್ ಮಾಡ್ಕೋಬೇಡಿ. ಪ್ರತಿಯೊಂದು ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಗಳನ್ನು ನೋಡಿ 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 ಓದ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಅದರದೇ ಆದಂಥ ಒಂದು ಚಿತ್ರವನ್ನು ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ ಸೂತ್ರಗಳನ್ನು ಬಳಸ್ಕೊಂಡ್ಬಿಟ್ಟು ಅದರ ಬೆಲೆಗಳನ್ನು ಅದಕ್ಕೆ ಆದೇಶ ಮಾಡಿಬಿಟ್ಟು ನಾವು ಅದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಈ ಥರ ಅನ್ವಯಿಕ ಪ್ರಶ್ನೆಗಳನ್ನು ಯಾವುದೇ ವಿದ್ಯಾರ್ಥಿ ಆಗಲಿ 1 ಬಾರಿ 2 ಬಾರಿ 3 ಬಾರಿ ಸಾಕಷ್ಟು ಟೈಮ್ ಇರುತ್ತೆ ನಿಮಗೆ. ಅದನ್ನು ಚೆನ್ನಾಗಿ ಓದ್ಬಿಟ್ಟು ಆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಆ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಗುರುತಿಸಬಹುದು. ಸೊ ಈಗ ಈ ದಿನ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರಲ್ಲಿರ್ತಕ್ಕಂಥ 5 ಅಂಕದ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. 5 ಅಂಕದ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥದ್ದು. ಇದು ಪ್ರಶ್ನೆ ಸಂಖ್ಯೆ 38 ಆಗಿರುತ್ತೆ. ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತೆ. ಚಿತ್ರದಲ್ಲಿ ತೋರಿಸಿರುವಂತೆ ಅವರೊಂದು ಚಿತ್ರ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7 ಸೆಂಟಿಮೀಟರ್ ಆಗಿದ್ದು ಇವುಗಳ ಎತ್ತರಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿವೆ. ಈ ಆಕೃತಿಯಲ್ಲಿ ಸಿಲಿಂಡರಿನ ಎತ್ತರದ 2/3 ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ. ಇದು ಪ್ರಶ್ನೆ. ಈ ಪ್ರಶ್ನೆಗೆ ಚಿತ್ರ ಹಾಕ್ಕೊಳ್ಳೋಣ. ತಲೆ ಕೆಳಗಾದ ಶಂಕು ಇದೆ ಇಲ್ಲಿ, ಅದರ ಮೇಲೆ ಒಂದು ಸಿಲಿಂಡರಿನ ಇರಿಸಿದೆ, ಇದು ಟೊಳ್ಳಾಗಿದೆ. ಇದರಲ್ಲಿ ಈ ಘನಾಕೃತಿಯಲ್ಲಿ ನೀರನ್ನು ತುಂಬಿದ್ದಾರೆ. ಸೊ ಈಗ ಈ ಒಂದು ಘನಾಕೃತಿಯಲ್ಲಿ ಸಿಲಿಂಡರಿನ ಎತ್ತರ 12 ಸೆಂಟಿಮೀಟರ್ ಇದೆ. ಹಾಗೆ ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಇದೆ. ಹಾಗೆ ಈ ಸಿಲಿಂಡರ್ ಮತ್ತು ಶಂಕು ಇದರ ತ್ರಿಜ್ಯ 7 ಸೆಂಟಿಮೀಟರ್ ಇದೆ. ಈ ಘನಾಕೃತಿಯಲ್ಲಿ 2/3 ಇಷ್ಟು ಭಾಗ ನೀರನ್ನು ತುಂಬಿದ್ದಾರೆ. ಹಾಗಾಗಿ ಈ ಸಿಲಿಂಡರಿನ ಘನಾಕೃತಿಯ ಅಷ್ಟು ಭಾಗಕ್ಕೆ ನಾವು ಸಂಪೂರ್ಣವಾಗಿ ನೀರು ತುಂಬಿಸ್ಬೇಕು ಅಂದರೆ ನೀರು ಎಷ್ಟು ಬೇಕಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಕೊಟ್ಟಿರೋ ದತ್ತವನ್ನು ಬರ್ಕೊಳ್ಳೋಣ. ಸೊ ತ್ರಿಜ್ಯ ಕೊಟ್ಟಿದ್ದಾರೆ, ತ್ರಿಜ್ಯ 7 ಸೆಂಟಿಮೀಟರ್. ಸಿಲಿಂಡರಿನ ಎತ್ತರ ಅದನ್ನು ಹೆಚ್ ಅಂತ ಕರ್ಕೊಳ್ಳೋಣ, 12 ಸೆಂಟಿಮೀಟರ್ ಇದೆ. ಹಾಗೆ ಶಂಕುವಿನ ಎತ್ತರ ಕೊಟ್ಟಿದ್ದಾರೆ, ಅದನ್ನು H1 ಅಂತ ಕರೆಯೋಣ, ಅದು 9 ಸೆಂಟಿಮೀಟರ್ ಇದೆ. ಸಿಲಿಂಡರಿನಲ್ಲಿ ತುಂಬಿರುವ ನೀರಿನ ಎತ್ತರ ಸಿಲಿಂಡರಿನ ಎತ್ತರದ 2/3 ಅಂತ ಬಂದಾಗ ನಾವು ಇಂಟು ಹಾಕೋಬೇಕಾಗುತ್ತೆ, ಗುಣಾಕಾರ ಮಾಡಬೇಕು. ಸೊ 3/2 ಇಂಟು ಸಿಲಿಂಡರಿನ ಎತ್ತರ 12 ಸೆಂಟಿಮೀಟರ್ ಇದೆ, 12 ಹಾಕೊಳ್ಳೋಣ, ಕ್ಯಾನ್ಸಲ್ ಮಾಡೋಣ. 3 1 3, 3 4 12. ಸೊ 2 ಇಂಟು 4 ಹೆಚ್ಚಿಟ್ಟು 8 ಸೆಂಟಿಮೀಟರ್. ಇದರರ್ಥ ಸಿಲಿಂಡರಿನಲ್ಲಿ ನೀರಿನ ಎತ್ತರ 8 ಸೆಂಟಿಮೀಟರ್ ಇದೆ. ಈಗ ಬನ್ನಿ, ಘನಾಕೃತಿಯಲ್ಲಿ
ನೀರಿನ ಪ್ರಮಾಣ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ. ನೋಡಿ ಮಕ್ಕಳೇ, ಶಂಕುವಿನ ಘನಫಲ ಪೂರ್ತಿ ತುಂಬಿದೆ ನೀರು. ಅದೇ ಸಿಲಿಂಡರಿನಲ್ಲಿ ಪೂರ್ತಿ ತುಂಬಿಲ್ಲ, 2/3 ತುಂಬಿದೆ. ಸೊ ಈಗ ಸಿಲಿಂಡರಿನ ಘನಫಲ ಎತ್ತರ, ನಾವು ಸಿಲಿಂಡರಿನಲ್ಲಿ ನೀರಿನ ಎತ್ತರ ಇದೆಯಲ್ಲ ಇದನ್ನು ತಗೋಬೇಕಾಗತ್ತೆ. ಸೊ ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ 1/3 πr² ಪ್ಲಸ್ ಸಿಲಿಂಡರಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ πr²h2. ಬೆಲೆಗಳನ್ನು ಆದೇಶ ಮಾಡೋಣ. ಸೊ 3/1 ಇಂಟು ಪೈ ಅಂದರೆ 22/7 ಇಂಟು r², r ಅಂದರೆ ತ್ರಿಜ್ಯ 7² ಇಂಟು h ಅಂದರೆ 9. ಇದ್ಯಾವುದು ಶಂಕುವಿನ ಎತ್ತರ ಪ್ಲಸ್ ಪೈ 22/7 ಇಂಟು ತ್ರಿಜ್ಯ 7² ಇಂಟು ಸಿಲಿಂಡರಿನಲ್ಲಿ ನೀರಿನ ಎತ್ತರ ತಗೊಂಡಿದ್ದೀವಿ ನಾವಿಲ್ಲಿ 8. ಸೊ ಈಗ ಪೈ ಕಾಮನ್ ಫ್ಯಾಕ್ಟರ್ ಇದೆ, ತೆಗೆದಿದ್ದೀವಿ. ಹಾಗೆ r² ಕೂಡ ಕಾಮನ್ ಫ್ಯಾಕ್ಟರ್ ಇದೆ, ತ್ರಿಜ್ಯ, ಅದನ್ನು ಕೂಡ ತೆಗೆದಿದ್ದೀವಿ. ಈಗ ಛೇದದಲ್ಲಿರೋ 1 7, ಇದರಲ್ಲಿ 7² 1 7 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 1 3 3 9. ಸೊ ಉಳಿದಂತೆ 22 ಇಂಟು 7 ಬ್ರಾಕೆಟ್ ಒಳಗೆ ಉಳಿದಿರ್ತಕ್ಕಂಥದ್ದು 3 + 8 ರಿಮೈನಿಂಗ್ 22 ಇಂಟು 7 ಗುಣಿಸಿದ್ರೆ 154 ಇಂಟು 3 + 8 ಕೂಡಿದ್ರೆ 11. ಒಟ್ಟಾರೆ ಗುಣಲಬ್ಧ 1694 ಸೆಂಟಿಮೀಟರ್ ಕ್ಯೂಬ್. ಇದು ಇಡೀ ಘನಾಕೃತಿಯಲ್ಲಿ ಈಗ ನೀರು ತುಂಬಿರ್ತಕ್ಕಂಥ ಪ್ರಮಾಣ. ನೆಕ್ಸ್ಟ್ ನಾವೇನು ನೋಡ್ಕೋಬೇಕಪ್ಪ ಅಂತಂದರೆ, ಘನಾಕೃತಿಯಲ್ಲಿ ಒಟ್ಟು ಹಿಡಿಯುವ ನೀರಿನ ಪ್ರಮಾಣ. ಸೊ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರ ನೋಡಿ. ಈ ಚಿತ್ರದಲ್ಲಿ ಇಡೀ ಈ ಒಂದು ಘನಾಕೃತಿಯಲ್ಲೇ ಇದರ ಒಟ್ಟು ಘನಫಲವನ್ನು ನಾವು ಕಂಡುಹಿಡಿಬೇಕು. ಇದರಲ್ಲಿ ಅಷ್ಟು ನಾವು ನೀರು ತುಂಬಿಸಿದ್ರೆ ಎಷ್ಟು ಹಿಡಿಯುತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ಈಗ ಅದ್ರ ಪ್ರಕಾರ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ತಗೋಬೇಕಾಗುತ್ತೆ ನಾವು. ಸೊ ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ 3/1 πr²h ಪ್ಲಸ್ πr²h ಸಿಲಿಂಡರಿನ ಘನಫಲ. ಸೊ ಇಲ್ಲಿ ಪೈ ಮತ್ತು r² ಕಾಮನ್ ಫ್ಯಾಕ್ಟರ್ ಇದೆ ನೋಡಿ, ಇಲ್ಲಿ ಅದನ್ನು ತೆಗಿತಾ ಇದ್ದೀವಿ. ಸೊ ಉಳಿದಂತೆ 3/1 ಶಂಕುವಿನ ಎತ್ತರ h1 ಪ್ಲಸ್ ಇದು ಸಿಲಿಂಡರಿನ ಪೂರ್ಣ ಎತ್ತರ h, ಅದನ್ನು ತಗೋಬೇಕು. ಇವಾಗ ಗೊತ್ತಾಯ್ತಾ ಮಕ್ಕಳೇ? ನೀರಿನ ಎತ್ತರ ತಗೋಬಾರ್ದು, ನೀರು ತುಂಬಿರೋ ಎತ್ತರ ತಗೋಬಾರ್ದು, ಇಡೀ ಸಿಲಿಂಡರಿನ ಎತ್ತರ ತಗೋಬೇಕಿಲ್ಲಿ. ಸೊ ಬೆಲೆಗಳನ್ನು ಆದೇಶ ಮಾಡಿದಾಗ ಈ ರೀತಿ. ಸೊ 7 7 ಕ್ಯಾನ್ಸಲ್ ಆಗುತ್ತೆ, 3 1 3 3 9. ಸೊ ಉಳಿದಂತೆ 154 ಇಂಟು 3 + 12. ಸೊ ಕೂಡಿದ್ರೆ 154 ಇಂಟು 15 ಗುಣಾಕಾರ ಮಾಡಿದ್ರೆ ನಮಗೆ 2310 ಸೆಂಟಿಮೀಟರ್ ಕ್ಯೂಬ್. ಇದು ಘನಾಕೃತಿಯಲ್ಲಿ ಒಟ್ಟು ಹಿಡಿಯುವ ನೀರಿನ ಪ್ರಮಾಣ. ಮುಂದೆ ಹೋಗೋಣ. ಈಗ ನಮಗೆ ಘನಾಕೃತಿಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಸ್ಬೇಕು ಅಂತಂದರೆ ಈಗ ಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಹಾಗಾಗಿ ಘನಾಕೃತಿಯ ಒಟ್ಟು ಘನಫಲ ಮೈನಸ್ ನೀರಿನ ಪ್ರಮಾಣ. ಸೊ ಘನಾಕೃತಿಯ ಒಟ್ಟು ಘನಫಲ 2310 ಮೈನಸ್ ಈಗ ಆಲ್ರೆಡಿ ಘನಾಕೃತಿಯಲ್ಲಿ ನೀರು ತುಂಬಿರ್ತಕ್ಕಂಥ ಪ್ರಮಾಣ 1694 ಕಳೆದ್ರೆ ಉಳಿತಕ್ಕಂಥದ್ದು 616 ಸೆಂಟಿಮೀಟರ್ ಕ್ಯೂಬ್ ನೀರಿನ ಪ್ರಮಾಣ ನಮಗೆ ಬೇಕಾಗುತ್ತೆ. ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ 5 ಅಂಕದ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳೇ, SSLC ಬೋರ್ಡಿಂದ ಕೊಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ ಅಥವಾ ಪ್ರಶ್ನೆನೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ರಲ್ಲೂ ಸಹ ಕೇಳಿದ್ದಾರೆ. ಸೊ ಆ ಪ್ರಶ್ನೆ ಯಾವುದು ಅಂತ ನೋಡೋಣ ಬನ್ನಿ. 5 ಅಂಕದ ಅಥವಾ ಪ್ರಶ್ನೆ ಇದು ಮಾದರಿ ಕ್ವಶನ್ ಪೇಪರ್ 1ರಲ್ಲಿರ್ತಕ್ಕಂಥದ್ದು. ಇದೇ ರಾಜ್ಯ ಮಟ್ಟದ ಪರೀಕ್ಷೆ 3ರಲ್ಲೂ ಕೂಡ ಮತ್ತೆ ರಿಪೀಟ್ ಆಗಿದೆ. ಸೊ ಏನಿದೆ ಅಂತ ನೋಡೋಣ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿ ಇದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ 1/4 ಭಾಗ ನೀರು ಹೊರ ಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು
ಕಂಡುಹಿಡಿಯಿರಿ. ಸೊ ಇದು ಪ್ರಶ್ನೆ ಮಕ್ಕಳೇ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡಿ ಚಿತ್ರ. ಇದು ಶಂಕುವಿನ ಆಕಾರ ಇರ್ತಕ್ಕಂಥ ಒಂದು ಪಾತ್ರೆ. ಇದರಲ್ಲಿ ಎತ್ತರ ಎಷ್ಟಿದೆ ಅಂದರೆ ಶಂಕುವಿನ ಎತ್ತರ 8 ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿವರೆಗೂ. ಹಾಗೆ ಈ ಶಂಕುವಿನ ತ್ರಿಜ್ಯ 5 ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ. ಇದರಲ್ಲಿ ನೀರು ತುಂಬಿದ್ದಾರೆ. ನೀರು ತುಂಬಿಟ್ಟು 100 ಸಣ್ಣ ಸಣ್ಣ ಗುಂಡುಗಳನ್ನು ಇದರೊಳಗೆ ಹಾಕಿದ್ದಾರೆ. ಇದರೊಳಗೆ ಹಾಕಿದಾಗ ನೀರು ಹೊರ ಬರುತ್ತೆ. ಹಾಗಾದರೆ ನೀರು ಹೊರ ಚೆಲ್ಲಿದ್ದೆಷ್ಟು ಅಂತ ತಿಳ್ಕೋಬೇಕು. ಹಾಗೆ ಈ ಪ್ರತಿ ಗುಂಡುಗಳು ಎಷ್ಟು ತ್ರಿಜ್ಯವನ್ನು ಹೊಂದಿದ್ದಾವೆ, ಹಾಗೆ ಘನಫಲ ಇದ್ರದ್ದು ಎಷ್ಟು ಅಂತ ಕೂಡ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಡಾಟಾ ಬರ್ಕೊತ ಹೋಗೋಣ. ಶಂಕುವಿನ ಎತ್ತರ h = 8 ಸೆಂಟಿಮೀಟರ್. ಹಾಗೆ ಶಂಕುವಿನ ತ್ರಿಜ್ಯ r ಅದು 5 ಸೆಂಟಿಮೀಟರ್ ಇದೆ. ಈಗ ನಾವು ಸೀಸದ ಗುಂಡಿನ ತ್ರಿಜ್ಯವನ್ನು ಸ್ಮಾಲ್ ಲೆಟರ್ r ಇಂದ ಆಗಿರಲಿ ಅಂತ ಇಟ್ಕೊಳ್ಳೋಣ. ಪಾತ್ರೆಯಿಂದ ಹೊರ ಚೆಲ್ಲಿದ ನೀರಿನ ಪ್ರಮಾಣ ಅದು ಏನಕ್ಕೆ ಸಮ ಆಗಿದೆ ಅಂದರೆ 4/1 ಶಂಕುವಿನ ಘನಫಲಕ್ಕೆ ಸಮನಾಗಿದೆ ಮತ್ತು ಅದು 100 ಗುಂಡುಗಳ ಘನಫಲಕ್ಕೆ ಸಮನಾಗಿದೆ. ಗೊತ್ತಾಯ್ತಾ ಮಕ್ಕಳೇ ಇಲ್ಲಿ? ಸೊ ಇದನ್ನೊಂದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಎಷ್ಟಿರುತ್ತೋ ಅಷ್ಟೇ ಶಂಕುವಿನ ಒಳಗೆ ಕಾಲ್ಭಾಗದ ಘನಫಲ ಇರುತ್ತೆ. ಹಾಗೆ 100 ಗುಂಡುಗಳ ಘನಫಲ ಕೂಡ ಅದಕ್ಕೆ ಸಮನಾಗಿರುತ್ತೆ. ಸೊ ಇದರ ಒಂದು ಅರ್ಥ ಆಯಿತು ಅಂದರೆ ಇದು ಲೆಕ್ಕ ಮಾಡೋದು ತುಂಬ ಸುಲಭ. ಸೊ ಈಗ 4/1 ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಹಾಕೋಬೇಕು. 3/1 πr² h = 100 ಗುಂಡುಗಳ ಇರೋದ್ರಿಂದ 100 ಇಂಟು ಗುಂಡುಗಳ ಘನಫಲ. ಪ್ರತಿ ಗುಂಡುಗಳು ನಮಗೆ ಗೋಳದ ಆಕಾರದಲ್ಲಿ ಇರೋದ್ರಿಂದ ನಾವು ಗೋಳದ ಘನಫಲವನ್ನು ತಗೋಬೇಕಾಗುತ್ತೆ. ಸೊ ಹಾಗಾಗಿ 3/4 πr³. ಸೊ ಬೆಲೆಗಳನ್ನು ನಿಧಾನವಾಗಿ ಆದೇಶ ಮಾಡೋಣ. ಸೊ ಇದನ್ನು ಇವೆರಡು ಗುಣಿಸ್ಗಳನ್ನು 4/1 3/1 ಗುಣಾಕಾರ ಮಾಡಿದ್ರೆ 12ನೇ 1 ಆಗುತ್ತೆ. 4 3 12. ಸೊ ಪೈ ಅಂದರೆ 22/7 ಇಂಟು r². r ಅಂದರೆ ಶಂಕುವಿನ ತ್ರಿಜ್ಯ. ಸೊ 5² ಇಂಟು ಶಂಕುವಿನ ಎತ್ತರ 8 = ಗುಂಡುಗಳ ಸಂಖ್ಯೆ 100 ಇಂಟು 3/4 ಇಂಟು ಪೈ ಬೆಲೆ 22/7 ಇಂಟು r³. ಇದು ಗುಂಡುಗಳ ತ್ರಿಜ್ಯ. ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು ತ್ರಿಜ್ಯವನ್ನು. ಸೊ ನಿಧಾನವಾಗಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊತ ಹೋಗೋಣ. ಇಲ್ಲೂ 22/7 ಅಂದರೆ ಪೈ ಬೆಲೆ ಇದೆ, ಇಲ್ಲೂ ಕೂಡ ಪೈ ಬೆಲೆ ಇದೆ, ಕ್ಯಾನ್ಸಲ್ ಆಗುತ್ತೆ ಅದು. ಸೊ ರಿಮೈನಿಂಗ್ 5² ಅಂದರೆ 25 ಇಂಟು 8 ಛೇದದಲ್ಲಿ 12 ಉಳ್ಕೊಳ್ಳುತ್ತೆ = 100 ಇಂಟು 4 400/3 r³. ಈಗ r³ ಇದನ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಇದನ್ನು ನಾವು ಸಹಗುಣಕ ಇರೋದ್ರಿಂದ ಇದನ್ನು ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಗೆ ಅಥವಾ ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ಗೆ ಕಳಿಸ್ಬೇಕಾದಂಥ ಸಂದರ್ಭದಲ್ಲಿ ಅದು ಎಲ್ಲಿಗೆ ಹೋಗುತ್ತೆ? ಸಹಗುಣಕ ಅಂದರೆ ಛೇದಕ್ಕೆ ಹೋಗುತ್ತೆ. ಸೊ ನೋಡಿ 25 ಇಂಟು 7/2 ಇದು ಒಂದು ಭಿನ್ನರಾಶಿ ರೂಪದಲ್ಲಿದೆ. ಹಾಗೆ 400/3 ಇದು ಕೂಡ ಒಂದು ಭಿನ್ನರಾಶಿ ರೂಪದಲ್ಲಿದೆ. ಸೊ ಈ ಥರ ಭಿನ್ನರಾಶಿ ರೂಪದಲ್ಲಿದ್ದಾಗ ನಾವು ಅದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ ಅಂಶದಲ್ಲಿರೋ ಭಿನ್ನರಾಶಿ ಏನಿರುತ್ತೋ ಅದನ್ನು ಹಾಗೆ ಬರ್ಕೋಬೇಕು. 25 ಇಂಟು 8/12. ಛೇದದಲ್ಲಿರೋ ಭಿನ್ನರಾಶಿಯ ವಿಲೋಮ ಅಥವಾ ವ್ಯುತ್ಕ್ರಮ ಅಂತ ಕರಿತೀವಿ. ಅಂಶ ಛೇದವನ್ನು ಉಲ್ಟಾ ಮಾಡಬೇಕು ಈ ಥರ. ಸೊ 400 ಅಂಶದಲ್ಲಿದೆ, ಅದು ಛೇದಕ್ಕೆ ಬರುತ್ತೆ. ಛೇದದಲ್ಲಿರೋ 3 ಅಂಶಕ್ಕೆ ಹೋಗುತ್ತೆ. ಈಗ ನಿಧಾನವಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 3 1 3 3 4 12. ಓಕೆ, ನೆಕ್ಸ್ಟು 25 1 25 25 16 400. ಈಗ 8 1 8 8 2 16. ಸೊ ರಿಮೈನಿಂಗ್ ಉಳಿದಿರೋದು ಬರಿತೀನಿ. ಅಂಶದಲ್ಲಿ ಎಲ್ಲ 1 ಉಳ್ಕೊಂಡಿದೆ. 2 ಇಂಟು 4. ಸೊ r³ = 1/8. ಸೊ ಎರಡು ಕಡೆಗೆ ನಾವು ಘನಮೂಲವನ್ನು ತಗೊಂಡಾಗ r = √1/8. ಸೊ ಇದರ ಘನ ಮೂಲ 1/2. 8ರ ಘನಮೂಲ 2. ಸೊ ತ್ರಿಜ್ಯ ಯಾವುದಿದು? ಗುಂಡುಗಳ ತ್ರಿಜ್ಯ r 1/2 ಸೆಂಟಿಮೀಟರ್ ಅಥವಾ 1/2 ಅಂದರೆ 0.5 ಸೆಂಟಿಮೀಟರ್. ಇದು ಪ್ರತಿ ಸೀಸದ ಗುಂಡುಗಳ ತ್ರಿಜ್ಯ. ಈಗ ನಾವು ಪ್ರತಿ ಗುಂಡಿನ ಘನಫಲವನ್ನು ನೋಡ್ತಾ ಹೋಗೋಣ. ಸೊ ಗುಂಡು ಯಾವ ಆಕಾರದಲ್ಲಿರುತ್ತೆ ಅಂದರೆ ಗೋಳಾಕಾರದಲ್ಲಿರುತ್ತೆ. ಹಾಗಾಗಿ ನಾವು ಗೋಳದ ಘನಫಲವನ್ನು ತಗೋಬೇಕಾಗುತ್ತೆ. ಸೊ 3/4 πr³. ಸೊ 3/4 ಇಂಟು ಪೈ ಬೆಲೆ ಆದೇಶ ಮಾಡೋಣ. 7/22 ಇಂಟು r³. r ಬೆಲೆ 1/2 3. ಸೊ ನಿಧಾನವಾಗಿ ಬೆಲೆಗಳನ್ನು ಆದೇಶ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಅವನ್ನ
ಕ್ಯಾನ್ಸಲ್ ಮಾಡ್ತಾ ಹೋಗೋಣ. 4 1 4, 4 2 8. ಸೊ 2 1 2, 2 11 22. ಉಳಿದಿರೋದನ್ನು ಬರೆಯೋಣ. ಅಂಶದಲ್ಲಿ 1 × 11, ಸೊ 11 1 11. ಛೇದದಲ್ಲಿ 3 × 7, 7 3 21. ಇದನ್ನು ನಿಧಾನವಾಗಿ ಭಾಗಾಕಾರ ಮಾಡ್ಕೊಳ್ಳಿ ಮಕ್ಕಳೇ. ಈ ಭಾಗಾಕಾರ ಮಾಡಬೇಕಾದ್ರೂ ಕೂಡ ನೀವು ನಿಧಾನವಾಗಿ ಯೋಚನೆ ಮಾಡಿ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಈ ರೀತಿ ಭಾಗಾಕಾರ ಮಾಡಿದಾಗ ಬರ್ತಕ್ಕಂಥದ್ದು ನಮಗೆ 0.523 ಸೆಂಟಿಮೀಟರ್ ಕ್ಯೂಬ್. ಇದು ಪ್ರತಿ ಗುಂಡಿನ ಘನಫಲ ಆಗಿರುತ್ತದೆ. ಮಕ್ಕಳೇ, ಇದುವರೆಗೂ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ 5 ಅಂಕದ ಪ್ರಶ್ನೆಗಳು, ಅದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ, ಇನ್ನೊಂದು ಅಥವಾ ಪ್ರಶ್ನೆ ಕೂಡ ಬರುತ್ತೆ. ಸೊ 2 ಪ್ರಶ್ನೆಗಳನ್ನು ನೋಡಿದ್ದೀವಿ. ಅಥವಾ ಪ್ರಶ್ನೆ ಬಂದಿರತಕ್ಕಂಥದ್ದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ರಲ್ಲೂ ಸಹ ಬಂದಿದೆ. ಸೊ ಹಾಗಾಗಿ ನಾವು ಅದನ್ನು ಕೂಡ ಕವರ್ ಮಾಡ್ದಂಗಾಯಿತು. ಸೊ ಈ ದಿನ ಈ 2 ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮಕ್ಕಳೇ, ಅಭ್ಯಾಸ ಮಾಡದೆ ಹೊರತು ಯಾವ ಲೆಕ್ಕನೂ ಬರೋದಿಲ್ಲ, ಹಾಗೆ ಅಂಕಗಳನ್ನು ತಗೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಒಂದು ಬಾರಿ ನೋಡಿದ್ದೀನಿ ನಾನು ಅಂತಂದರೆ ಖಂಡಿತ ಬರಲ್ಲ ಮಕ್ಕಳೇ. ಗಣಿತ ಪದೇ ಪದೇ ಲೆಕ್ಕ ಬಿಡಿಸೋದ್ರಿಂದ ಮಾತ್ರ ನೀವು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಮತ್ತೆ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಬಂದರೆ ಸರಿಯಾಗಿ ಉತ್ತರ ಬರೆಯೋದ್ರ ಮುಖಾಂತರ 5ಕ್ಕೆ 5 ಅಂಕಗಳನ್ನು ತಗೊಳ್ಳಿ. ಶುಭವಾಗಲಿ.